ಹಾಯ್ ಹಲೋ ಗುಡ್ ಈವ್ನಿಂಗ್. ನಾನಿವತ್ತು ಈವ್ನಿಂಗ್ ರೊಟೀನ ಶೇರ್ ಮಾಡ್ತಾ ಇದ್ದೀನಿ. ಸೊ ದೋಸೆಗೆಲ್ಲ ನೆನೆ ಹಾಕೊಂಡಿದ್ದೆ ಮತ್ತೆ ಫ್ರೀ ಇದ್ದೆ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಬ್ರೇಕ್‌ಫಾಸ್ಟ್‌ಗೆ ಇವಾಗಲೇ ಚಪಾತಿ ಹಿಟ್ಟು ಕಲ್ಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಪ್ರಿಪೇರ್ ಮಾಡ್ಕೊಂಡು ಫ್ರಿಡ್ಜ್‌ಗೆ ಎತ್ತಿಟ್ಕೊಬಿಡ್ತೀನಿ. ಮತ್ತೆ ನೈಟ್ ಊಟಕ್ಕೆ ಸಿಂಪಲ್ ಆಗಿ ಸೊಪ್ಪಿತ್ತು ಅಂತ ಹೇಳ್ಬಿಟ್ಟು ಉಪ್ಪು ಸಾಂಬಾರನ್ನ ಪ್ರಿಪೇರ್ ಮಾಡ್ಕೊಂಡೆ. ಪಲ್ಯ ಏನು ಮಾಡ್ಕೊಂಡಿರಲಿಲ್ಲ ಸೆಪರೇಟು ಸೊಪ್ಪಿನಲ್ಲಿ. ಸೊ ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಕಡಲೆಕಾಳು ಪಲ್ಯನ ಮಾಡ್ಕೊಂಡೆ. ಪುಗ್ರಿ ಇದು ಒನ್ ಆಫ್ ಮೈ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಮತ್ತೆ ಸಂಜೆ ಹಂಗೆ ನಮಗೆ ಟೀ ಇಟ್ಟಿದ್ದೆ, ಮೋನುಗೆ ಹಾಲು ಇಟ್ಕೊಟ್ಟೆ. ಮತ್ತೆ ಮೋನು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ಅಟೆಂಡ್ ಮಾಡಕ್ ಹೋದಾಗ ಅವ್ಳದು ಎಕ್ಸಾಮ್ಸ್ ಆನ್ಸರ್ ಶೀಟ್ಸ್ ಎಲ್ಲ ಕೊಟ್ಟಿದ್ರು. ಫಾರ್ಮೇಟಿವ್ ಅಸೆಸ್ಮೆಂಟ್ 2 ಮತ್ತೆ ಸಮ್ಮೇಟಿವ್ ಅಸೆಸ್ಮೆಂಟ್ 1. ಸೊ ಅದು ಆನ್ಸರ್ ಶೀಟ್ಸ್ ಎಲ್ಲ ಫೋಟೋಸ್ನ ತಗೊಂಡೆ. ನಮ್ಗೆ ಇಟ್ಕೊಳಕ್ ಕೊಡಲ್ಲ, ಅಲ್ಲೇ ಸ್ಕೂಲಲ್ಲಿ ಇಟ್ಕೋತಾರೆ. ಹಾಗಾಗಿ ಫೋಟೋಸ್ ಎಲ್ಲ ತಗೊಂಡು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಕೂಡ ಔಟ್ ಆಫ್ ಔಟ್ ತೆಗ್ದಿದ್ದಾಳೆ. ಸೊ ನನಗೂ ಮೆಮೊರೀಸ್ಗಿರುತ್ತೆ ಈ ಒಂದು ಹ್ಯಾಪಿ ಮೂಮೆಂಟು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಕೆಲವ್ರಿಗೆ ಅನ್ಸ್ಬೋದು LKGಗೆ ಔಟ್ ಆಫ್ ಔಟ್ ತೆಗಿಯೋದು ಏನೊಂದು ದೊಡ್ಡ ವಿಷಯನಾ ಅಂತ. ಸೊ ಗೊತ್ತಿಲ್ಲ, ಪೇರೆಂಟ್ಸ್ಗೆ ಅದು ದೊಡ್ಡ ವಿಷಯನೇ ಹೌದು ಅಂತ ಹೇಳಕ್ ಇಷ್ಟಪಡ್ತೀನಿ. ಬೇರೆಯವ್ರಿಗೆ ಅದು ದೊಡ್ಡ ವಿಷಯ ಅಲ್ಲದೆ ಇರ್ಬೋದು, ಬಟ್ ಪೇರೆಂಟ್ಸ್ ಆಗಿ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ ಅಂತಂದ್ರೆ ಅದು ನಮ್ಗೆ ಎಲ್ಲದಕ್ಕಿಂತ ಖುಷಿ ಕೊಡುವಂತ ವಿಷಯ. ಸೊ ಹಾಗಾಗಿ ನಂಗೆ ಮೆಮೊರೀಸ್ಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ.